ಪ್ರೀತಿಯ ಸ್ನೇಹಿತರೆ, ಆ್ಯಕ್ಷನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಾನು ಅಲ್ಲಿ ನಡೆಸಿದ KE ಎಕ್ಸಾಮ್ ಯಾವ ರೀತಿ ಪ್ಯಾಟರ್ನ್ ಇದೆ ಮತ್ತು ಯಾವ ಅತಿ ಹೆಚ್ಚು ಕ್ವಶನ್ ಪೇಪರ್ ಇದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಒಂದೊಂದಾಗಿ ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಇದನ್ನು ಒಂದ್ಸಲ ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಯಾವ ರೀತಿ ಮತ್ತು ಏನೇನು ಇರಬೇಕಂತ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ನಾನು ನೇರವಾಗಿ ಇವತ್ತು ಒಂದು ಕರೆಂಟ್ ಅಫೇರ್ಸ್ ಕಡೆ ಅತಿ ಹೆಚ್ಚಾಗಿ ಫೋಕಸ್ ಮಾಡಿದೆ ಅಂತ ಹೇಳ್ಬೋದು. non-HK ವಿಭಾಗದಲ್ಲಿ ನಡೆದ ಒಂದು ಎಕ್ಸಾಮು ಯಾವ ರೀತಿ ಇತ್ತಂತ ಒಂದೊಂದಾಗಿ ನೋಡೋಣ ಬನ್ನಿ. ವಿಶ್ವದ ಜಲ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಗಾಗಿ ಅತ್ಯುನ್ನತ ಕೊಡುಗೆಯಾಗಿ ಪ್ರತಿ ವರ್ಷ ನೀಡಲಾಗುವ ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು 2026ರಲ್ಲಿ ಯಾರಿಗೆ ನೀಡಲಾಗಿದೆ ಅಂದರೆ ಇಲ್ಲಿ ಆಂಡ್ರೆ ರಿನಾಲ್ಡೋ ಇಟಲಿ ದೇಶದವರ, ಅಥವಾ ಟೈಕಾನ್ ಓಕಿ ಜಪಾನ, ಮತ್ತು ಕವೆಹ್ ಮದಾನಿ ಇರಾನ್ ದೇಶದವರ, ಜಾನ್ ಚೆರ್ರಿ ಕೆನಡಾ. ಇಲ್ಲಿ ಸರಿಯಾದ ಯಾವುದಪ್ಪ ಅಂದರೆ ಕವೆಹ್ ಮದಾನಿ ಇರಾನ್ ದೇಶದವರಾಗಿದ್ದಾರೆ ಸ್ನೇಹಿತರೆ. ಈ ಇರಾನ್ ದೇಶದವರು ಏನು ಮಾಡಿದಾರಪ್ಪ ಅಂದರೆ 2026ರಲ್ಲಿ ನಡೆದ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ನೀಡಲಾಗಿದೆ ಅಂತ ಹೇಳಲಾಗಿದೆ. ಇತ್ತೀಚೆಗೆ ಇರಾನ್ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಈ ಮೂರು ದೇಶಗಳು ಪ್ರಚಲಿತವಿದ್ದವು. ಅದಕ್ಕಾಗಿ ನಾವು ಇರಾನನ್ನು ಈ ರೀತಿ ಸಹ ನೀವು ಹೋದರೆ, ಈ ರೀತಿ ಸಹ ನೋಡಿದ್ರೆ ಕರೆಕ್ಟ್ ಆಗೋ ಅನಿಸ ಗೊತ್ತಿರ್ತದೆ. ನಿಮ್ಗೆ ಪ್ರಚಲಿತ ಗೊತ್ತಿದೆ ಈ ರೀತಿ ನೀವು ಟ್ರಿಕ್ಸನ್ನು ಯೂಸ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಇತ್ತೀಚೆಗೆ ನಡೆದ ಒಂದು IPL ಅಂತ ಹೇಳ್ಬೋದು ಸ್ನೇಹಿತರೆ. ಭಾರತ ದೇಶದಲ್ಲಿ ಅತಿ ದೊಡ್ಡ ಲೀಗ್ ಅಂದರೆ IPL ಪಂದ್ಯ ಅಂತ ಹೇಳ್ತೀವಿ. ಈ IPL ಪಂದ್ಯ ಯಾವ ರೀತಿ ನಡೀತಪ್ಪ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ತಲ್ಲ. IPL ಪಂದ್ಯ ಪ್ರಾರಂಭಗೊಂಡಿದ್ದ ಸ್ನೇಹಿತರೆ. ಪಂದ್ಯ ಪ್ರಾರಂಭಗೊಂಡು ಚಾಂಪಿಯನ್ನು ನಮ್ಮ RCB ತಂಡವನ್ನೇ ಚಾಂಪಿಯನ್ ಪಡೆದುಕೊಂಡಿದೆ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಹೊಂದಿಸಿ ಬರಿ ಕೊಟ್ಟಿದ್ದಾರೆ. ಅಂದರೆ ಕ್ಯಾಪ್ಟನ್ಶಿಪ್ ಯಾರು ಮತ್ತು ಆ ತಂಡದ ಕ್ಯಾಪ್ಟನ್ಗಳು ಯಾರು ಅಂತ ಹೊಂದಿಸಿ ಬರಿ ಅಂತ ಕೇಳಿದರೆ, ಈ ರೀತಿ ಕ್ವಶನ್ ಬಂದಾಗ ಎಲ್ಲರಿಗೂ ಈಸಿ ಆಗ್ತದೆ. ಅದಕ್ಕಾಗಿ ಇಂಥ ರೀತಿ ಕ್ವಶನ್ ಬಂದಾಗ ನೀವು ಯಾವುದೇ ರೀತಿ ತಪ್ಪು ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ನ ಕ್ಯಾಪ್ಟನ್ ಯಾರಾಗಿದ್ದಾರೆ ಅಂತ ನೇರವಾಗಿ ಕ್ವಶನ್ ಹೇಳಿದ್ರೆ, ಇಲ್ಲಿ ಅಕ್ಷರ್ ಪಟೇಲ್ ಏನು ಮಾಡಿದ್ರಪ್ಪ ಅಂದರೆ ಡೆಲ್ಲಿ ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಅದೇ ರೀತಿ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಯಾರಾಗಿದ್ದಾರಪ್ಪ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಏನು ಮಾಡಿದಾರಪ್ಪ ಅಂದರೆ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ಶಿಪ್ ಆಗಿದ್ದಾರೆ. ಅದೇ ರೀತಿ ಪಂಜಾಬ್ ಕಿಂಗ್ಸ್ನ ತಂಡದ ಕ್ಯಾಪ್ಟನ್ಶಿಪ್ ಯಾರಪ್ಪ ಅಂದರೆ ಶ್ರೇಯಸ್ ಅಯ್ಯರ್ ಅವರು ಏನು ಮಾಡಿದಾರಪ್ಪ ಅಂದರೆ ಪಂಜಾಬ್ನ ಒಂದು ತಂಡದ ಕ್ಯಾಪ್ಟನ್ಶಿಪ್ ಆಗಿ ಆಯ್ಕೆ. ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ನ ತಂಡದ ಕ್ಯಾಪ್ಟನ್ ಅಂದರೆ ರಿಯಾನ್ ಫರಾಗ್ ಅವರು ಏನು ಮಾಡಿದಾರಪ್ಪ ಅಂದರೆ ರಾಜಸ್ಥಾನ್ ರಾಯಲ್ಸ್ನ ಒಂದು ಕ್ಯಾಪ್ಟನ್ಶಿಪ್ ಆಗಿ ಆಯ್ಕೆಯಾಗಿದ್ದಾರೆ. ಅದಕ್ಕಾಗಿ ಇಲ್ಲಿ ಯಾವ ಆನ್ಸರ್ ಅಂದರೆ 4ನೇ ಆನ್ಸರ್ ಸರಿಯಾದ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಈ ರೀತಿ ಕ್ವಶನ್ ಬಂದಾಗ ಯಾವುದೇ ರೀತಿ ತಪ್ಪು ಮಾಡ್ಕೋಬೇಡಿ. ಯಾಕಂದರೆ ಆರೆಂಜ್ ಕ್ಯಾಪು ಮತ್ತು ಪರ್ಪಲ್ ಕ್ಯಾಪು ಯಾರ ಹತ್ರ ಇದ್ದಾವೆ ಮತ್ತು ಯಾರಿಗೆ ಅತಿ ಹೆಚ್ಚಿನ ಒಂದು ಪ್ರಶಸ್ತಿಗಳು ದೊರಕಿವೆ ಮತ್ತು ಶ್ರೇಷ್ಠ ಪಂದ್ಯದ ಆಟಗಾರ ಯಾರು ಮತ್ತು RCB ತಂಡ ಎಷ್ಟು ಬಹುಮಾನ ಪಡೆದಿದೆ ಮತ್ತು ರನ್ನರ್ ಆಫ್ ತಂಡ ಯಾವುದು, ಆ ರನ್ನರ್ ಆಫ್ ತಂಡಕ್ಕೆ ಎಷ್ಟು ಒಂದು ಕೋಟಿ ಬಹುಮಾನ ಪಡೆದಿದೆ ಅಂತ ಈ ರೀತಿ ಎಲ್ಲ ಗೊತ್ತಿದ್ದಾಗ ನೀವು ಆರಾಮಾಗಿ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು ಸ್ನೇಹಿತರೆ. ಓಕೆನಾ. IPL ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನದಲ್ಲಿ ಅದರ ರಿಲೇಟೆಡ್ ಆಗಿ ಕ್ವಶನ್ ಕೇಳುವ ಸಂಭವ ಇರ್ತದೆ. ಅದಕ್ಕಾಗಿ ಯಾರೆಲ್ಲ ಮುಂದಿನ ಒಂದು PC ಕ್ವೆಶನ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಸ್ಟ್ 8ನೇ ತಾರೀಕು ನಡೆಯಲಿರುವ ಯಾರೆಲ್ಲ ಎಕ್ಸಾಮ್ ಇರ್ತಿರಲ್ಲ, ಚೆನ್ನಾಗಿ ಒಂದು ಮ್ಯಾಗ್ಝಿನ್ ಕಡೆ ಗಮನ ಕೊಡಿ. ಅದೇ ರೀತಿ ಪ್ರಚಲಿತ ಘಟನೆಗಾಗಿ ಪ್ರಜಾವಾಣಿ ಪತ್ರಿಕೆ 3 ತಿಂಗಳಿಂದ 6 ತಿಂಗಳವರೆಗೂ ನೀವು ಓದಲೇಬೇಕು ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರುವ ಆರ್ಟಿಕಲ್ಸು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ಮತ್ತು ದಿನನಿತ್ಯ ಪ್ರಚಲಿತ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕಾಗಿ ಯಾವುದೇ ಒಂದು ಮ್ಯಾಗ್ಝಿನ್ಗಿಂತ ನಾವು ಪ್ರಜಾವಾಣಿ ಪತ್ರಿಕೆ ಓದೋದು ಮಾತ್ರ ನಿಲ್ಲಿಸಬೇಡಿ. ಅದು ಆದಷ್ಟು ಹಳೆ ಪತ್ರಿಕೆ ಸಹ ನೀವು ಒಂದೊಂದು ಸಲ ಕಣ್ಣಾಡಿಸ್ತಾ ಹೋಗಿ, ಅಲ್ಲಿಂದ ಭಾಳ ಇಂಪಾರ್ಟೆಂಟ್ ಆಗಿರ್ತವೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಕೇಳ್ತಾ ಹೋಗ್ತೀನಿ ನೋಡಿ. ನೆಕ್ಸ್ಟ್ ಕ್ವಶನ್ ಯಾವುದು ಕೇಳಿದಾರಪ್ಪ ಅಂದರೆ ಇತ್ತೀಚೆಗೆ ಭಾರತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಏನು ಮಾಡಿರಪ್ಪ ಅಂದರೆ ಇತ್ತೀಚೆಗೆ ಇಟಲಿ ಪ್ರವಾಸ ಕೈಗೊಂಡಿದ್ರು. ಆ ಇಟಲಿ ಪ್ರವಾಸದ ಮೇಲೆ ಒಂದು ಕ್ವಶನ್ ಕೇಳಿದ್ದಾರೆ. ಯಾವ ರೀತಿ ಕೇಳಿದಾರೆ ಅಂತ ನೋಡೋಣ ಬನ್ನಿ. ಓಕೆನಾ. ಭಾರತ ಮತ್ತು ಇಟಲಿ ನಡುವೆ ಜಾರಿಗೆ ತರಲಾದ ಅನ್ವೇಷಣಾ ಉಪಕ್ರಮವಾದ ಇನ್ನೋವೇಟ್ ಇಂಡಿಯಾದ ಕುರಿತ ತಪ್ಪಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ನೋಡಿ, ಭಾರತ ದೇಶ ಮತ್ತು ಇಟಲಿ ನಡುವೆ ಯಾವ ರೀತಿ ಸಂಬಂಧ ಇದೆ ಮತ್ತು ಅವರು ತರಲಾದ ಒಂದು ಅನ್ವೇಷಣಾ ಉಪಕ್ರಮದ ಇನ್ನೋವೇಟ್ ಇಂಡಿಯಾ ಕುರಿತ ತಪ್ಪಾದ ಹೇಳಿಕೆಯನ್ನು ಹೇಳಿದೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ತಪ್ಪಾದ ಹೇಳಿಕೆ ಯಾವುದಂತ ನೋಡೋಣ ಬನ್ನಿ. ಇದು ಇಟಲಿಯಲ್ಲಿ ಸ್ಥಾಪಿತವಾಗಿರುವ ಇನ್ನೋವೇಷನ್ ಹಬ್ ಆಗಿದೆ. ನೋಡಿ, ಎರಡನೇದು ಭಾರತ ಮತ್ತು ಇಟಲಿ ನಡುವೆ ಅನ್ವೇಷಣಾ ಪರಿಸರ ವ್ಯವಸ್ಥೆಯಲ್ಲಿ ಸಹಕಾರವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಿದರೆ. ಅದೇ ರೀತಿ ಇದು ಪ್ರಮುಖ ವಲಯಗಳಾದ ಫಿನ್ಟೆಕ್, ಹೆಲ್ತ್ ಕೇರ್, ಸೆಮಿಕಂಡಕ್ಟರ್ಗಳು, ಲಾಜಿಸ್ಟಿಕ್, ಕ್ವಾಂಟಮ್ ಮತ್ತು ಕಂಪ್ಯೂಟಿಂಗ್ ಇತ್ಯಾದಿಗಳನ್ನು ಕೇಂದ್ರೀಕರಿಸುವ ಒಂದು ಗುರಿಯನ್ನು ಹೊಂದಿವೆ. ಇಲ್ಲಿ ಒಂದು ಹೇಳಿಕೆ ಯಾವುದಂದ್ರೆ A ಮಾತ್ರ ತಪ್ಪಾಗಿದೆ, B ಮಾತ್ರ ತಪ್ಪಾಗಿದೆ, C ಮಾತ್ರ ತಪ್ಪಾಗಿದೆ, B ಮತ್ತು C ಮಾತ್ರ ತಪ್ಪಾಗಿದೆ. ಈ ರೀತಿ ಕ್ವಶನ್ ಬಂದಾಗ ನೀವು ಆರಾಮಾಗಿ ಗುರುತು ಮಾಡ್ಬೋದು. ಇತ್ತೀಚೆಗೆ ಭಾರತ ಮತ್ತು ಇಟಲಿ ನಡುವೆ ಒಂದು ಒಳ್ಳೆಯ ಸಂಬಂಧ ಅಂತ ಹೇಳ್ಬೋದು. ಇದು ಇಟಲಿ ಮತ್ತು ಸ್ಥಾಪಿತವಾಗಿರೋ ಇನ್ನೋವೇಷನ್ ಹಬ್ ಅಂತ ಹೇಳ್ತಾರೆ. ಇದು ಇಟಲಿಯಲ್ಲಿ ಎಲ್ಲ ಸ್ನೇಹಿತರೆ. ಅದಕ್ಕಾಗಿ ಇದು ಹೇಳಿಕೆ ಏನಪ್ಪ ಅಂದರೆ A ಮಾತ್ರ ತಪ್ಪಾಗಿದೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ
ಎಲ್ಲಿ ಸ್ಥಾಪಿತವಾಗಿದೆ ಅಂತ ನೀವು ಕಂಡುಹಿಡ್ಕೊಳ್ಬೇಕು. ಮುಂದಿನ ಎಕ್ಸಾಮಲ್ಲಿ ಸಹ ನಿಮಗೆ ಹೆಲ್ಪ್ ಆಗ್ತದೆ. ಯಾರೆಲ್ಲ ಚೆನ್ನಾಗಿ ಓದಿರಲ್ಲ ಏನು ಮಾಡಾಕ್ತೇನೆ ಕಮೆಂಟ್ ಮುಖಾಂತರ ಇದು ಎಲ್ಲಿ ಸ್ಥಾಪನೆಯಾಗಿದೆ ಅಂತ ನೀವು ಕಮೆಂಟ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಯಾವುದಪ್ಪ ಅಂದರೆ ಈ ಕೆಳಗೆ ನೀಡಲಾಗಿರುವ ಮುಖ್ಯಮಂತ್ರಿಗಳ ಹೆಸರು ಮತ್ತು ಅವರು ಪ್ರತಿನಿಧಿಸುವ ರಾಜ್ಯವನ್ನು ತಪ್ಪಾಗಿ ಹೊಂದಿಸಲಾಗಿರುವ ಜೋಡಿಗಳನ್ನು ಗುರುತಿಸಿ. ಇತ್ತೀಚೆಗೆ ಭಾರತ ದೇಶದಲ್ಲಿ 5 ರಾಜ್ಯಗಳಲ್ಲಿ ಏನು ನಡೀತಪ್ಪ ಅಂದರೆ ಚುನಾವಣೆಗಳು ನಡೀತು. ಚುನಾವಣೆಗಳಾದ ಸಂತೆ ಅದಕ್ಕಾಗಿ ಈ ಮುಖ್ಯಮಂತ್ರಿಗಳ ಒಂದು ಇದಿಟ್ಟುಕೊಂಡು ಏನು ಮಾಡಿದ್ರಪ್ಪ ಅಂದರೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಆಯ್ಕೆಗೊಂಡಿದ್ದಾರೆ. ಆ ಮುಖ್ಯಮಂತ್ರಿ ಆಯ್ಕೆಗೊಂಡಿದ್ದ ಒಂದು ಪ್ರಚಲಿತ ಇಟ್ಕೊಂಡು ಏನು ಮಾಡಿದ ಕ್ವಶನ್ ಕೇಳಿದರೆ ಅಂತ ಕೇಳಿದರು. ಈ ರೀತಿ ಕ್ವಶನ್ ಕೇಳಿದಾಗ ನೀವು ದಿನನಿತ್ಯ ಪ್ರಚಲಿತ ಪೇಪರ್ ಯಾರು ಪ್ರಜಾವಾಣಿ ಚೆನ್ನಾಗಿ ಓದಿರ್ತಾರಲ್ಲ ಅಲ್ಲಿ ನೀವು ಆರಾಮಾಗಿ ಇಂಥ ಕ್ವಶನ್ಗಳು ಏನು ಮಾಡಬೇಕು ಅಂದರೆ ನೀವು ಆರಾಮಾಗಿ ಆರಾಮಾಗಿ ನೀವು ಹಾಕ್ಬೋದು, ಸರಿಯಾದ ಆನ್ಸರ್ ಹಾಕ್ಬೋದು. ಇಲ್ಲಿ ಏನು ಕೇಳಿದ್ರೆ ಅಂದರೆ ಇಲ್ಲಿ ನೀಡಲಾಗಿರುವ ಮುಖ್ಯಮಂತ್ರಿಗಳ ಹೆಸರು ಮತ್ತು ಪ್ರತಿನಿಧಿಸುವ ರಾಜ್ಯವನ್ನು ತಪ್ಪಾಗಿ ಹೊಂದಿಸಿ ಅಂದರೆ ಹೊಂದಿಕೆಯಾಗಿರುವ ಜೋಡಿಯನ್ನು ತಪ್ಪಾದ ಜೋಡಿಯನ್ನು ಗುರುತಿಸಬೇಕು. ನೀವು ಕಲಿಯುವಲ್ಲಿ ತಪ್ಪಾದ ಜೋಡಿ ಫಸ್ಟ್ ಏನು ಅಂದರೆ ಕ್ವಶನ್ನು ಒಂದಲ್ಲ ಎರಡಲ್ಲ 3 ಸಲ 4 ಸಲ ನೀವು ಕ್ವಶನ್ ಫಸ್ಟ್ ಕರೆಕ್ಟಾಗಿ ತಿಳ್ಕೊಳ್ಳಿ. ತಪ್ಪಾಗಿ ಕೇಳಿದಾರ ಸರಿಯಾಗಿ ಕೇಳಿದಾರ ಆಮೇಲೆ ಹೊಂದಿಸಿ ಬರೆಯಿದ್ದೀನ ಮತ್ತು ಇದರಲ್ಲಿ ಎಷ್ಟು ತಪ್ಪಾಗಿವೆ ಎಷ್ಟು ಸರಿಯಾಗಿವೆ ಈ ರೀತಿ ಕೇಳಿದಾಗ ಸಹ ನೀವು ಭಾಳ ಇಂಪಾರ್ಟೆಂಟ್ ಆದ ಕ್ವಶನ್ಗಳಾಗಿರ್ತವೆ. ಅಂದರೆ ನಾವು ಸುಮ್ಮನೆ ಮುಂದೆ ಹಾಕೋತ ಹೋಗ್ಬಾರ್ದು. ಅಲ್ಲಿ ಕ್ವಶನ್ ಫಸ್ಟಾಗಿ ಒಂದಲ್ಲ 2 ಸಲ ಸ್ಪಷ್ಟವಾಗಿ ಓದಿ ಅಂತ ಹೇಳ್ತೀನಿ. ಅದಕ್ಕಾಗಿ ಇಲ್ಲಿ ಡಿ ಮತ್ತು ಇ ಮಾತ್ರ ತಪ್ಪಾಗಿದೆ ಸ್ನೇಹಿತರೆ. ಇಲ್ಲಿ ಡಿ ಮತ್ತು ಇ ಅಂದರೆ ಇಲ್ಲಿ ಶ್ರೀ ವಿಷ್ಣು ದೇವಸಾಯಿ ಇವರು ಬಿಹಾರದ ಮುಖ್ಯಮಂತ್ರಿ, ಇದು ತಪ್ಪಾಗಿದೆ. ಅದೇ ರೀತಿ ಇ ಅಂದರೆ ಶ್ರೀ ಸಾಮ್ರಾಟ್ ಚೌಧರಿ ಛತ್ತೀಸ್ಗಢ, ಇವೆರಡು ಹೇಳಿಕೆಗಳು ತಪ್ಪಾಗಿವೆ. ಇಲ್ಲಿ ನೋಡಿ ಶ್ರೀ ಹೇಮಂತ್ ಬಿಸ್ವಾ ಶರ್ಮಾ ಅವರು ಆಸಾಂನ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಂಡಿದ್ದಾರೆ. ಶ್ರೀ ವಿ ಡಿ ಸತೀಶ್ ಕೇರಳದವರ ಮುಖ್ಯಮಂತ್ರಿಯಾಗಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಶ್ರೀ ಸುವೇಂದ್ರ ಅಧಿಕಾರಿ ಇತ್ತೀಚೆಗೆ ಮಮತಾ ಬ್ಯಾನರ್ಜಿಯವರು ಸೋತಿ ಏನು ಮಾಡಿದ್ರಪ್ಪ ಅಂದರೆ ಅಲ್ಲಿ ಒಂದು ಎಲೆಕ್ಷನ್ ಇತ್ತು. ಆ ಎಲೆಕ್ಷನಲ್ಲಿ ಮೊದಲ ಬಾರಿಗೆ BJP ಏನು ಮಾಡ್ತಪ್ಪ ಅಧಿಕಾರಿಗೆ ಮತ್ತು ಸುವೇದ್ ಅಧಿಕಾರಿ ಅವರು ಏನು ಮಾಡಿದ್ರಪ್ಪ ಅಂದರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿ ಆಯ್ಕೆಗೊಂಡಿದ್ದಾರೆ. ಬಿಹಾರ ಮತ್ತು ಛತ್ತೀಸ್ಗಢನ ಮುಖ್ಯಮಂತ್ರಿ ಯಾರಂದ ನೀವು ಕಮೆಂಟ್ ಮುಖಾಂತರ ಆನ್ಸರ್ ಮಾಡಿ. ಯಾಕಂದರೆ ನೀವು ಇದೊಂದು ಹೋಮ್ವರ್ಕ್ ತಪ್ಪಲಿ ನಿಮಗೆ. ಈಗ ನೀವೇನು ನೋಡೋಕ್ಕಪ್ಪ ಅಂದರೆ ಇಲ್ಲಿ ಬಿಹಾರದ ಮುಖ್ಯಮಂತ್ರಿ ಯಾರು ಮತ್ತು ಛತ್ತೀಸ್ಗಢದ ಮುಖ್ಯಮಂತ್ರಿ ಯಾರು ಅಂತ ನಿಮಗೇನಪ್ಪ ಅಂದರೆ ಅಲ್ಲಿ ನೀವು ಏನು ಮಾಡಬೇಕು ಮುಂದೆಗಡೆ ಬರ್ಕೊಂಡು ಬಿಡಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂದರೆ ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಗಮನಿಸಿ ಅಂತ ಹೇಳಿದರೆ ಸ್ನೇಹಿತರೆ. ಈ ಹೇಳಿಕೆಗಳು ಯಾವ ರೀತಿ ಇದೆ ನೋಡೋಣ ಬನ್ನಿ. ಹೇಳಿಕೆ ಯಾವ ರೀತಿ ಇದೆಯಾ ಮತ್ತು ಯಾವ ಕ್ವಶನ್ಗೆ ಸಂಬಂಧಪಟ್ಟ ಒಂದು ಕ್ವಶನ್ ಆಗಿದೆ. ಓಕೆನಾ. ಈ ಕೆಳಗಿನ ಹೇಳಿಕೆ 1 1398ರಲ್ಲಿ ಮಂಗೋಲರ ದಾಳಿಕೋರ ತೈಮೂರ್ ದೆಹಲಿಯ ಮೇಲೆ ದಾಳಿ ಮಾಡಿದ್ದ. ನೋಡಿ ತೈಮೂರು ಯಾವಾಗ ದಾಳಿ ಮಾಡ್ತಾನ ಅವನ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಹೇಳಿಕೆ 2 ಈ ದಾಳಿಯು ತಾತ್ಕಾಲಿಕವಾಗಿ ತುಘಲಕ್ ಸಂತತಿಯ ಅವನತಿಗೆ ಕಾರಣವಾಯಿತು. ಈ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಆಯ್ಕೆ ಮಾತ್ರ ನೀವು ಗುರುತು ಮಾಡಬೇಕು. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 2 ಮತ್ತು ಹೇಳಿಕೆ ಯಾವುದನ್ನು ಸಮರ್ಥಿಸುತ್ತದೆ. ಎರಡನೇದು ಹೇಳಿಕೆ 1 ಮತ್ತು ಹೇಳಿಕೆ ಸರಿಯಾಗಿದೆ. ಹೇಳಿಕೆ 2 ಹೇಳಿಕೆ 1 ಸಮರ್ಥಿಸುವುದಿಲ್ಲ. ಹೇಳಿಕೆ 1 ಸರಿಯಾಗಿದ್ದು ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದ್ದು ಹೇಳಿಕೆ 2 ಸರಿಯಾಗಿದೆ. ಇಲ್ಲಿ ನೇರವಾದ ಒಂದು ಆನ್ಸರ್ ಯಾವುದಪ್ಪ ಅಂದರೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದ್ದು ಹೇಳಿಕೆ 2 ಹೇಳಿಕೆ ಎರಡನೇದು ಮತ್ತು ಹೇಳಿಕೆ 1 ಸಮರ್ಥಿಸಿದ ಒಂದಕ್ಕೊಂದು ಸಮರ್ಥ ಮಾಡ್ಕೊಳ್ತೀವಿ ಸ್ನೇಹಿತರೆ. ಅದಕ್ಕಾಗಿ 1398ರಲ್ಲಿ ಮಂಗೋಲರ ದಾಳಿಕೋರ ತೈಮೂರು ದೆಹಲಿಯ ಮೇಲೆ ದಾಳಿ ಮಾಡಿದ್ದನು. ನಿಮಗೊಂದು ಕ್ವಶನ್ ಕೇಳ್ತಾನೆ ಯಾವ ರೀತಿ ಅಂದರೆ ಮಂಗೋಲರ ದಾಳಿಕೋರನಾದ ತೈಮೂರು ದೆಹಲಿಯ ಮೇಲೆ ದಾಳಿ ಮಾಡಿದ್ದು ಯಾವಾಗ 1398, 1498, 1598, 1698 ಅಂದರೆ 1398ರಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಈ ಮಂಗೋಲರ ದಾಳಿಕಾರನಾದ ತೈಮೂರ್ ಏನು ಮಾಡ್ತಾರಪ್ಪ ಅಂದ್ರೆ ದೆಹಲಿ ಮೇಲೆ ದಾಳಿ ಮಾಡ್ತಾನೆ. ಈ ದಾಳಿಯ ತಾತ್ಕಾಲಿಕವಾಗಿ ತುಘಲಕ್ ಸಂತತಿಯ ಅವನತಿಗೆ ಕಾರಣವಾಗಿರುತ್ತೆ. ನೋಡಿ ಇದು ಸಹ ನೆನಪಿಡಬೇಕು ಸ್ನೇಹಿತರೆ. ತುಘಲಕ್ ಸಂತತಿ ಅಂದ್ಬಿಡ್ತಾ ತುಘಲಕ್ ಸಂತತಿಗೆ ಅವನತಿಗೆ ಕಾರಣವಾದ ಯಾರ ದಾಳಿ ಅಂದರೆ ಅದು ಯಾರ ದಾಳಿ ಅದೇ ಮಂಗೋಲರ ತೈಮೂರ್ನ ದಾಳಿಯ ಕಾರಣವಾಗಿರ್ತದ. ಇಲ್ಲಿ 2 ಹೇಳಿಕೆಗಳು ಸರಿಯಾಗಿವೆ. 2 ಹೇಳಿಕೆಗಳು ಒಂದಕ್ಕೊಂದು ಸಮರ್ಥವಾಗಿವೆ. ಅದಕ್ಕಾಗಿ 1ನೇ ಹೇಳಿಕೆ ಸರಿಯಾಗಿದೆ. ಇಲ್ಲಿ ಇತಿಹಾಸದ ಕ್ವಶನ್ ಬಂದ ಸ್ನೇಹಿತರೆ. ಇತಿಹಾಸ ಸಹ KE ಅವರ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಅಂತ ಹೇಳ್ತೀನಿ. ಅದಕ್ಕಾಗಿ ನಿಮ್ಗೆ ಹೇಳಿದ್ದೀನಿ ಮೊದಲು ಹಿಂದಿನ ಕ್ವಶನ್ ಪೇಪರ್ನ ಬಿಡಿಸಿದ್ದೀನಿ ಸ್ನೇಹಿತರೆ. ಹಿಂದಿನ ಕ್ವಶನ್ ಪೇಪರ್ ಸಹ ನೀವು ನೋಡ್ಕೊಳ್ಳಿ. ಯಾಕಂದರೆ ನಾನು ಟಾಪಿಕ್ ವೈಸ್ ನಾನು ಕೇವಲ ನಿಮಗೆ ಕ್ವಶನ್ ಪೇಪರ್ ಬಿಡಿಸ್ತಾ ಇರ್ತೀನಿ. ಮತ್ತು ಅದ್ರ ಜೊತೆಗೆ ಯಾವ ಟಾಪಿಕ್ ನಿಮ್ಗೆ ಎಂದು ಕ್ವಶನ್ ಬಂದಿದೆ ಮತ್ತು ಆ ಟಾಪಿಕನ್ನು ಒತ್ತಾಗಿ ಹೇಳ್ತಿದ್ದೀನಿ. ಅದಕ್ಕಾಗಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎಲ್ಲರೂ ಓದುವರಿದ್ರಿ. ಅದಕ್ಕಾಗಿ ಚೆನ್ನಾಗಿ ಒಂದು ಗಮನ ಕೊಡಬೇಕು. ನೋಡಿ ಇಲ್ಲಿ ಮತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ವಶನ್ ಕೇಳಿದ್ದೇನೆ. ಅಂದರೆ
ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸು ಯಾವ ರೀತಿ ಟಾಪಿಕ್ ಮೇಲೆ ಇದಿರ್ತದೆ ಅಂದರೆ ಪಂಚಾಯತ್ ಅಭಿವೃದ್ಧಿ ಸೂಚಕವನ್ನು ಮಾಪನ ಮಾಡಲು ಈ ಕೆಳಕಂಡ ಯಾವ ಸೂಚಕವನ್ನು ಬಳಸಲಾಗುತ್ತದೆ. ನೋಡಿ, ಭಾರತ ದೇಶದಲ್ಲಿ ಪಂಚಾಯಿತಿ ಅಳವಡಿಸಿಕೊಂಡಿದ್ದು 1992ರಲ್ಲಿ ಅಂತ ಹೇಳ್ತೀವಿ ಸ್ನೇಹಿತರೆ. 1992 73ರ ತಿದ್ದುಪಡಿ ಹೇಳ್ತೀವಿ. 11ನೇ ಅನುಸೂಚಿಯಲ್ಲಿ ಕಂಡುಬರುವ ಪಂಚಾಯಿತಿಗಳನ್ನು ಹೇಳ್ತೀವಿ. ಈ ರೀತಿ ನೀವು ಕ್ವಶನ್ಗಳು ನೋಡ್ಕೊಂಡಾಗ ಯಾವ ರೀತಿ ಕ್ವಶನ್ಗಳು ಬಂದವ ಮತ್ತು ಏನು ರಿಲೇಟೆಡ್ ಬಂದ ನೋಡಿ. ಇದು ಪಂಚಾಯತ್ ರಾಜ್ಯದ ಒಂದು ಪಂಚಾಯತ್ ವ್ಯವಸ್ಥೆಯ ಒಂದು ಪ್ರಚಲಿತದ ಘಟನೆ ಇರೋದು. ಈ ಕೆಳಕಂಡ ಸೂಚನೆಗಳನ್ನು ಬಳಸಬಹುದು. ಅಭಿವೃದ್ಧಿ ಸೂಚಕ, ಪಂಚಾಯತ್ ಅಭಿವೃದ್ಧಿ ಸೂಚಕವನ್ನು ಮಾಪನ ಮಾಡಲು ಬಳಸುವ ಸೂಚಕಗಳು ಯಾವುದು ಅಂತ ನೇರವಾಗಿ ಕ್ವಶನ್ ಕೇಳಿದಾರ. ಬಡತನ ಮುಕ್ತ ಪಂಚಾಯತ್ ಮತ್ತು ಜೀವನೋಪಾಯ ಉದ್ದೇಶ ಪಂಚಾಯಿತಿ, ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸುಸ್ಥಿರತೆ ಹೊಂದಿರುವ ಪಂಚಾಯಿತಿ, ಸ್ವಾವಲಂಬಿ ಮೂಲಸೌಕರ್ಯ ಹೊಂದಿರುವ ಪಂಚಾಯಿತಿ, ಸಾಮಾಜಿಕ ಸುರಕ್ಷಿತವಾಗಿರುವ ಗ್ರಾಮ ಪಂಚಾಯಿತಿ. ಇಲ್ಲಿ ಹೇಳಿಕೆ ಯಾವುದಪ್ಪ ಅಂದರೆ ಎ ಸಿ ಡಿ ಸರಿಯಾಗಿ ನೋಡಿ ಸ್ನೇಹಿತರೆ. ಎ ಸಿ ಡಿ. ಇಲ್ಲಿ ಬಿ ತಪ್ಪಾಗಿದೆ ಅಂತ ಹೇಳ್ತೀನಿ. ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸುಸ್ಥಿರ ಹೊಂದಿರುವ ಪಂಚಾಯಿತಿ ತಪ್ಪಾಗಿದೆ. ಇದು ಮಾಪನದಲ್ಲಿ ಕೈಗೊಳ್ಳಲಾಗುವುದಿಲ್ಲ. ಈ ಥರ ಕ್ವಶನ್ಗಳು ಸಹ ನಿಮಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ಈ ರೀತಿ ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಲು ಸಾಧ್ಯವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ ಪಂಚಾಯತ್ ಗ್ರಾಮ ಪಂಚಾಯತ್ ಮೇಲೆ ಒಂದಲ್ಲ ಎರಡಲ್ಲ 3 ಕ್ವಶನ್ಗಳು ಸಹ ಕೇಳುವ ಸಂಭವ ಇರ್ತದೆ. ಹಳೆ ಕ್ವಶನ್ ಪ್ಯಾಟರ್ನ್ನೇ ನೀವು ಇಟ್ಕೊಂಡು ಓದ್ವಿ. ಯಾಕಂದರೆ ನಾನು ಹಳೆ ಕ್ವಶನ್ ಪೇಪರ್ ಆಲ್ರೆಡಿ 2 ಕ್ವಶನ್ ಪೇಪರ್ ಬಿಡಿಸ್ತೀನಿ. ಈ 2 ಕ್ವಶನ್ ಪೇಪರ್ ನೋಡಿ ಅದೇ ಟಾಪಿಕ್ಗಳಿದ್ದಾವೆ. ಅದೇ ಟಾಪಿಕ್ಕಿಂದ ಕ್ವಶನ್ ಜಾಸ್ತಿ ಕೇಳ್ತಾರೆ. ಅದೇ ಟಾಪಿಕ್ ಅಂದರೆ ಪಂಚಾಯತ್ ರಾಜ್ ಮೇಲೆ ಕ್ವಶನ್ ಕೇಳ್ತಿದ್ದಾರೆ. ಅದಕ್ಕಾಗಿ ನೀವು ಏನು ಬೇಕಂದ್ರೆ ಪಂಚಾಯತ್ ರಾಜ್ ಒಂದು ಸಲ ಚೆನ್ನಾಗಿ ಓದ್ಕೊಂಡ್ರೆ ನೀವು ಆರಾಮಾಗಿ ನೋಡಪ್ಪ ಅಂದರೆ ನೀವು ಆನ್ಸರನ್ನು ಕ್ಲಿಕ್ ಮಾಡ್ಬೋದು. ಇಲ್ಲಿ ನೋಡಿ, ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 52ರಂತೆ ಗ್ರಾಮ ಪಂಚಾಯಿತಿಗಳಿಗೆ ವಿಶೇಷ ಸಭೆಯನ್ನು ಕರೆಯುವ ಗ್ರಾಮ ಪಂಚಾಯಿತಿಯ ಒಟ್ಟು ಸಂಖ್ಯೆಯಲ್ಲಿ ಕೆಳಗಿನ ಯಾವ ಸಂಖ್ಯೆ ಸದಸ್ಯರು ಕೋರಿದಾಗ ಒಂದು ದಿನ ವಿಶೇಷ ಸಭೆಯ ಅಧ್ಯಕ್ಷರು ಕರೆಯಬಹುದಾಗಿದೆ. ನೋಡಿ ಯಾವ ರೀತಿ ಕ್ವಶನ್ ಕೇಳಿದಾನಂತ ನಿಮಗೆ ಗೊತ್ತಾಗಲ್ಲ ಸ್ನೇಹಿತರೆ. ಅದಕ್ಕಾಗಿ ಇದು ಪಂಚಾಯಿತಿಗಳಲ್ಲಿ ಡೀಪಾಗಿ ಕ್ವಶನ್ ಬಂದಿದೆ ನೋಡಿ. ಇಲ್ಲಿ ಪಂಚಾಯತ್ಗಳು ಹೆಂಗಂದರೆ ಪಂಚಾಯತ್ ಯಾವಾಗ ಬಂತು ಯಾವಾಗಿಲ್ಲ, ಮತ್ತು ಅಲ್ಲಿ ಮೀಸಲಾತಿ ಯಾವ ವಿಧಿ ಹೇಳ್ತದೆ, ಮತ್ತು ಹಣಕಾಸು ವಿಧಿ ಯಾವ ಹೇಳ್ತದೆ, ಮತ್ತು ಚುನಾವಣಾ ಆಯೋಗದ ವಿಧಿ ಯಾವ್ದು ಹೇಳ್ತದೆ, ಈ ರೀತಿ ಕ್ವಶನ್ ಕೇಳ್ತಾರೆ. ಇಲ್ಲಿ ಏನು ಮಾಡಿದ್ರೆ ಸ್ವಲ್ಪ ಮುಂದೆ ಹೋಗಿದ್ದಾನೆ ಅಂದರೆ ಮುಂದೆ ಒಳಗಡೆ ಹೋಗಿದ್ದು ಬಿಟ್ಟ ಅನ್ಸಂದ್ರೆ ಇಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 52ರಂತೆ ನೋಡಿ. ಪ್ರಕರಣ ಅಂತೇ ಗೊತ್ತಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ. ಯಾಕಂದರೆ ಇದು ಪ್ರಕರಣಗಳು ಬರ್ತವೆ ಸ್ನೇಹಿತರೆ. ಇಲ್ಲಿ ಪಂಚಾಯತ್ಗಳಲ್ಲಿ ಪ್ರಕರಣಗಳು ಬರ್ತಾವೆ. ಈ 111ನೇ ಪ್ರಕರಣ ಏನು ಹೇಳ್ತಂದ್ರೆ ಪಿ ಡಿ ಒಗಳು ಇರಬೇಕಂತ ಹೇಳ್ತದೆ. ಪ್ರತಿಯೊಂದು ಪಂಚಾಯತ್ಗಳಲ್ಲಿ ಏನಪ್ಪ ಅಂದರೆ ಪಿ ಡಿ ಒ ಅಧಿಕಾರಿಗಳು ಇರಬೇಕಂತ ಹೇಳ್ತದೆ ಸ್ನೇಹಿತರೆ. ಅದಕ್ಕಾಗಿ ಪಿ ಡಿ ಒ ಬಗ್ಗೆ ಹೇಳುವ ಒಂದು ಪ್ರಕರಣ ಯಾವುದಂದರೆ 111 ವಿಧಿ ಪಿ ಡಿ ಒ ಇರಬೇಕಂತ ಹೇಳ್ತದೆ. ಅದಕ್ಕಾಗಿ ಯಾರೆಲ್ಲ ಪಿ ಡಿ ಒಗಳಿಗೆ ಓದಿರ್ತಾರಲ್ಲ ಅವ್ರಿಗೆ ಇಂಥ ಪ್ರಕರಣಗಳ ಬಗ್ಗೆ ಕೇಳಿದಾಗ ಈಸಿಯಾಗಿರುತ್ತೆ ಅಂತ ಹೇಳ್ಬೋದು ನಾವು. ಇಲ್ಲಿ ನೋಡಿ 52ನೇ ಪ್ರಕರಣ 52ರಂತೆ ಅಂದರೆ ಕೆಲವೊಬ್ಬರು ಪ್ರಕರಣ ಅಂಬೋದೇ ಗೊತ್ತಿರಲ್ಲ. ಇಲ್ಲಿ ಯಾವ ರೀತಿ ಪ್ರಕರಣಗಳಿರ್ತಾವೆ ಮತ್ತು ಎಷ್ಟು ಪ್ರಕರಣಗಳಿದ್ದಾವೆ ಅಂತದ್ದು ಕೆಲವೊಬ್ಬರಿಗೂ ಗೊತ್ತಿರಲಿಲ್ಲ. ಅದಕ್ಕಾಗಿ ಈ ರೀತಿ ಕ್ವಶನ್ ಕೇಳಿದಾಗ ಏನಪ್ಪ ಅಂದರೆ ಡೆಪ್ತ್ ಕ್ವಶನ್ ಕೇಳಿದ್ದಾರೆ. ಅದಕ್ಕಾಗಿ ನೀವು ಇನ್ನೂ ಡೆಪ್ತ್ ಕ್ವಶನ್ ಬಗ್ಗೆ ನೀವು ಆಲೋಚನೆ ಇರಬೇಕು. ಈಗ ನೋಡಿ ಮೇಲೆ ಓದಿದ್ರೆ ಆಗೋದಿಲ್ಲ. ಇಂಥ ಕ್ವಶನ್ಗಳು ಟಚ್ ಮಾಡೋಕ್ಕಾದ್ರೆ ಅವರಿಗೆ ಸಂಪೂರ್ಣ ನಾಲೆಜ್ ಇರಬೇಕಂತ. ಈಗ ನೋಡಿ ಪ್ರಕರಣ 52ರಂತೆ ಗ್ರಾಮ ಪಂಚಾಯತ್ಗೆ ವಿಶೇಷ ಸಭೆ ನೋಡಿ. ವಿಶೇಷ ಸಭೆ ಕರೆಯುವಾಗ ಗ್ರಾಮ ಪಂಚಾಯತಿ ಒಟ್ಟು ಸಂಖ್ಯೆಯಲ್ಲಿ ಈ ಕೆಳಗಿನ ಸಂಖ್ಯೆಯನ್ನು ಸದಸ್ಯರು ಕೂಡಿದಾಗ ಒಂದು ದಿನದ ವಿಶೇಷ ಸಭೆ ಅಧ್ಯಕ್ಷ ಕರೀತಾರೆ ನೋಡಿ. ಇದನ್ನು ಸಹ ಇಂಪಾರ್ಟೆಂಟು. ವಿಶೇಷ ಸಭೆ ಯಾರು ಕರೆಯಬಹುದು ಅಂತ ನಿಮ್ಮ ಮುಂದಿನ ದಿನದ ಕ್ವಶನ್ ಕೇಳಬಹುದು. ಗ್ರಾಮ ಪಂಚಾಯತಿಯ ಒಂದು ದಿನದ ವಿಶೇಷ ಸಭೆ ಯಾರು ಕರೀತಾರಪ್ಪ? ಅಧ್ಯಕ್ಷರು ಕರೀತಾರೆ ಸ್ನೇಹಿತರೆ. ಪಿ ಡಿ ಒ ಕರೀತಾರ, ಅಧ್ಯಕ್ಷ ಕರೀತಾರ, ಉಪಾಧ್ಯಕ್ಷ ಕರೀತಾರ, ಅಥವಾ ತಾಲೂಕು ಪಂಚಾಯತಿ ಅಧಿಕಾರಿಗಳು ಕರೀತಾರೆ. ಈ ಥರ ಕೇಳಿದಾಗ ಒಂದು ದಿನದ ವಿಶೇಷ ಸಭೆಯನ್ನು ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ ನೋಡಿ. ಅದು ಎಷ್ಟನೇ ಪ್ರಕರಣ ಅಂತ ಕೇಳ್ಬೋದು. ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ವಿಶೇಷ ಯಾವ ಪ್ರಕರಣದ ಅಡಿಯಲ್ಲಿ ಒಂದು ದಿನದ ವಿಶೇಷ ಸಭೆಯನ್ನು ಕರೆಯಬಹುದಪ್ಪ ಅಂದರೆ 52ನೇ ಪ್ರಕರಣದ ಅಡಿಯಲ್ಲಿ ಒಂದು ದಿನದ ವಿಶೇಷ ಸಭೆ ಕರೆಯಬಹುದು. ಈ ರೀತಿ ಕ್ವಶನ್ ಪೇಪರ್ ನೀವು ಎಕ್ಸ್ಪ್ಲೇನ್ ಇದೇ ಕ್ವಶನ್ ಪೇಪರ್ಗೆ ಒಂದು 100 ಕ್ವಶನ್ ನೀವು ಒಂದು 10-5 ಕ್ವಶನ್ಗಳು ನೀವು ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ. ಅದಕ್ಕಾಗಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ ಒಂದನೇದು ಒಟ್ಟು ಸದಸ್ಯರ ಪೈಕಿ 50 ಭಾಗಕ್ಕಿಂತ ಕಡಿಮೆ ಇಲ್ಲದಷ್ಟು, ಒಟ್ಟು ಸದಸ್ಯರ ಪೈಕಿ 3/4ರಷ್ಟು ಸದಸ್ಯರಿಗೆ ಕಡಿಮೆ ಇಲ್ಲದಂತೆ, ಒಟ್ಟು ಸದಸ್ಯರ ಸಂಖ್ಯೆ 2/3 ಸದಸ್ಯರ ಒಂದು ಕೋರಿಕೆ ಮೇರೆಗೆ ಕರೀಬೋದಾ. ಒಟ್ಟು ಸದಸ್ಯರ 1/3 ಇಂಥ ಕಡಿಮೆ ಇಲ್ಲದಷ್ಟು ಜನರು ಕೋರಿದಾಗ ಮಾತ್ರ ಈ ಸಭೆಯನ್ನು ಕರೆಯಬಹುದು. ಇಲ್ಲಿ ಹೇಳಿಕೆ 4ನೇ ಹೇಳಿಕೆ ಸರಿಯಾಗಿದೆ ಅಂತ ಹೇಳೋದು. ಒಟ್ಟು ಸದಸ್ಯರ ಪೈಕಿ 1/3 ಭಾಗಕ್ಕಿಂತ ಕಡಿಮೆ ಇಲ್ಲದಷ್ಟು ಜನರು ಕೋರಿದಾಗ ವಿಶೇಷ ಅಧಿವೇಶನ 1993 ಪ್ರಕರಣ 52ರಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತಾರೆ ಒಂದು ದಿನದ ವಿಶೇಷ ಸಭೆ ಕರೀತಾರ. ಅದು ಯಾವ ಪ್ರಕರಣದ ಅಡಿ? 52ನೇ ಪ್ರಕರಣದ ಅಡಿಯಲ್ಲಿ ಅದು ಯಾರು ಕರೀತಾರಪ್ಪ ಅಂದರೆ ಅಧ್ಯಕ್ಷರು ಕರೀತಾರ.
ಎಷ್ಟು ಸದಸ್ಯರ ಕೋರಿಕೆ ಮೇರೆಗೆ 1/3 ಅಂದರೆ 1/3 ಭಾಗಕ್ಕೆ ಕಡಿಮೆ ಇಲ್ಲದಷ್ಟು ಸದಸ್ಯರು ಅವರಿಗೆ ಕೋರಿದಾಗ ಇದು ವಿಶೇಷ ಸಭೆ ಕರೆಯಬಹುದು. ಈ ರೀತಿ ನೀವು ಓದಿದಾಗ ಆರಾಮಾಗಿ ಏನಪ್ಪ ಅಂದರೆ ಕ್ಯಾಚ್ ಹಾಕ್ಬೋದು ಅಂತ ಹೇಳ್ತೀನಿ. ಮುಂದಿನ ಒಂದು ಕ್ವಶನ್ ನೋಡೋಣ ಬನ್ನಿ ಸ್ನೇಹಿತರೆ. 8ನೇ ಕ್ವಶನ್ ಯಾವುದಂತ ನೇರವಾಗಿ ಇದು ಭಾಳ ಡೆಪ್ತಾಗಿ ಕೇಳಿದೆ ಸ್ನೇಹಿತರೆ. ಈ ಡೆಪ್ತ್ ಕ್ವಶನ್ ಬಂದಾಗ ನೀವು ಏನು ನೋಡೋದು, ಡೆಪ್ತಾಗಿ ಓದಬೇಕು. ಡೆಪ್ತಾಗಿ ಓದಿಲ್ಲ ಅಂದರೆ ಆಗೋದಿಲ್ಲ ಕೆಲಸ ಅಂತ ಹೇಳ್ಬೋದು. POSD CORB ವಿಸ್ತರಿಸಿ ಅಂತ ಕೇಳಿದ ಸ್ನೇಹಿತರೆ. ಈ ರೀತಿ ಕ್ವಶನ್ ನೋಡಿ, ಇದು ಯಾವ ಭಾಗದಿಂದ ಬಂತು ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ ಈ ರೀತಿ ಕ್ವಶನ್ ಕೇಳಿದಾಗ. ಅದಕ್ಕಾಗಿ ಪ್ರತಿಯೊಂದು ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಇಲ್ಲಿ ಪ್ಲ್ಯಾನಿಂಗ್, ಆರ್ಗನೈಸೇಷನ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿಂಗ್, ರಿಪೋರ್ಟಿಂಗ್, ಬಜೆಟಿಂಗ್ ಇದೇ ಆನ್ಸರ್ ಸರಿಯಾಗಿದೆ ಸ್ನೇಹಿತರೆ. ಒಂದನೇ ಆನ್ಸರ್ ಮಾತ್ರ ಸರಿಯಾಗಿದೆ ನೋಡಿ. ಯಾಕಂದರೆ ನಾವು ಇಲ್ಲಿ ನೋಡೋಕು P ಅಂದರೆ ಪ್ಲ್ಯಾನಿಂಗ್, ಪರ್ಪಸ್ ಅಂತ ಕೊಟ್ಟಿದ್ದಾನೆ, ಪ್ಲ್ಯಾನಿಂಗ್ ಅಂತ ಕೊಟ್ಟಿದ್ದಾನೆ, ಪರ್ಸನ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಆಲ್ಮೋಸ್ಟ್ ಗೌರ್ಮೆಂಟ್ ಎಕ್ಸಾಮ್ಗಳು ಈ ರೀತಿ ಕೇಳಿದಾಗ ಪ್ಲ್ಯಾನಿಂಗ್ ಅಂತ ನೆನಪಿಡಬೇಕು ನೀವು. P ಅಂದರೆ ಪ್ಲ್ಯಾನಿಂಗ್, O ಅಂದರೆ ಆರ್ಗನೈಜಿಂಗ್. ಇಲ್ಲಿ ನೋಡಿ ಪ್ಲ್ಯಾನಿಂಗ್, ಆರ್ಗನೈಜೇಷನ್ ಎರಡರಲ್ಲಿ ಕರೆಕ್ಟಿದೆ ಸ್ನೇಹಿತರೆ. 1 ಹೋಯ್ತು, 2 ಹೋಯ್ತು, 2 ಹೋಯ್ತು. ಇಲ್ಲಿ 1 ಮತ್ತು 3ರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಿರ್ತವೆ. S ಅಂದರೆ ಸ್ಟಾಫಿಂಗ್. ಇಲ್ಲಿ ನೋಡಿ ಸ್ಕಿಲ್ ಅಂತ ಕೊಟ್ಟಿದ್ದಾನೆ, ಈ ಸ್ಕಿಲ್ ಅಂತ ಹೋಯ್ತು ನೋಡಿ. ಈ ರೀತಿ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಸಲ ಪೇಪರ್ ಅನಲೈಸಿಸ್ ಮಾಡಿ ಕ್ವಶನ್ಸ್ ಯಾವ ರೀತಿ ಇದ್ದಾವೆ, ಏನು ಹೊಂದಿಕೆ ಅಲ್ಲತ್ತಲ್ಲ ಒಂದು ಸಲ ನೀವು ಥಿಂಕ್ ಮಾಡಬೇಕು. ಲಾಸ್ಟ್ ನೀವು ನಿಮಗೆ ಏನು ಅನ್ನಿಸ್ತಾ ಅದೇನೇ ನೀವು ಟಿಕ್ ಮಾಡಬೇಕು. ಅಲ್ಲಿಂದ ಬಂತು ಇಲ್ಲಿಂದ ಬಂತು ಸುಮ್ಮನೆ ಹೇಳ್ತಾರೆ ಸ್ನೇಹಿತರೆ, ದುಡ್ಡಿಗೋಸ್ಕರ ಎಲ್ಲ ಇದು ಮಾಡ್ತಿದ್ದಾರೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಗಮನಪಟ್ಟು ನಿಮ್ಮ ಅಭ್ಯಾಸದ ಕಡೆ ಗಮನ ಕೊಡಬೇಕು. ದುಡ್ಡಿಗೋಸ್ಕರ ಏನು ಮಾಡ್ತಾರಪ್ಪ ಅಂದರೆ ನನ್ನ ಚಾನಲಿಂದ ಬಂತು, ಅಲ್ಲಿಂದ ಬಂತು, ಇಲ್ಲಿಂದ ಅಂತ ಹೇಳ್ತಾರೆ. ಅದಕ್ಕಾಗಿ ಪ್ರಜಾವಾಣಿ ಪತ್ರಿಕೆ ₹1 ₹5 ಹೋಗ್ಲಾಕ ದಿನನಿತ್ಯ ₹5 ₹6 ಹೋಗಲಿ. ದಿನನಿತ್ಯ ಪ್ರಜಾವಾಣಿ ಪತ್ರಿಕೆ, ಅದ್ರ ಜೊತೆಗೆ ಯಾವ ಮ್ಯಾಗ್ಝಿನ್ ತೊಗೋತೀರಿ ಆ ಮ್ಯಾಗ್ಝಿನನ್ನು ಚೆನ್ನಾಗಿ 1 ಅಲ್ಲ 2 ಅಲ್ಲ 3 ಬಾರಿ ಓದಿ. ನೀವು ಯಾವುದೇ ಮ್ಯಾಗ್ಝಿನ್ ತೊಗೊಳ್ಳಿ ಆ ಮ್ಯಾಗ್ಝಿನಿಂದ ಬರ್ತದೆ ಮತ್ತು ಪ್ರಜಾವಾಣಿ ಪತ್ರಿಕೆಯಿಂದ ಬರ್ತದೆ ಅಂತ ಹೇಳ್ತೀನಿ ನಾನು. ಯಾಕಂದರೆ 100% ಅಲ್ಲಿಂದ ಬಂದಿರ್ತಾ. ಏನೋ ಒಂದು ಕೆಲವೊಂದು ವೆಬ್ಸೈಟ್ಗಳಿದೆ, PIB ಅಂತ, GK ಟುಡೇ ಅಂತ, ಈ ರೀತಿ ಅಂದರೆ ವೆಬ್ಸೈಟ್ಗಳಿದೆ. ಆ ವೆಬ್ಸೈಟ್ ಸಹ ನೀವು ಸಮಯ ಫ್ರೀ ಇದ್ದಾಗ ಏನು ಮಾಡ್ಬೇಕಂದ್ರೆ ಫಾಲೋ ಅಪ್ ಮಾಡಿ ಯಾವ ರೀತಿ MCQ ಕ್ವಶನ್ ಕೇಳ್ತಾರೆ ಮತ್ತು ಯಾವ ರೀತಿ ಏನೇನು ನಡೆದಿದೆ ಅಂತ ಅಲ್ಲೂ ಸಹ ನೀವು ನೋಡ್ಬೋದು. PIB ಒಂದು ವೆಬ್ಸೈಟ್ ಇದೆ, ಅದ್ರ ಜೊತೆಗೆ ಅದು ಗೌರ್ಮೆಂಟ್ ವೆಬ್ಸೈಟ್, ಕರೆಂಟ್ ಅಫೇರ್ಸ್ ಡೈಲಿ ಏನೇನು ಅಪ್ಡೇಟ್ ಆಗಿರುತ್ತಾ ಅಂತೆಲ್ಲ ಕೊಟ್ಟಿರ್ತದೆ ಅಂತ. ಅದು GK ಟುಡೇ ಆಗಿರ್ಬೋದು, ಇನ್ನೂ ಹಲವಾರು ಒಂದು ವೆಬ್ಸೈಟ್ಗಳಿದ್ದಾವೆ. ಆ ವೆಬ್ಸೈಟ್ಗಳನ್ನು ಸಹ ನೀವು ಫಾಲೋ ಅಪ್ ಮಾಡಿ. ಅಲ್ಲಿಂದ ಬಂದು ಇಲ್ಲಿ ಬಂದು ಹೇಳ್ತೀವಿ ನೋಡ್ತಾರೆ ಅಂದರೆ ಅವ್ರು ವರ್ಕ್ ಮಾಡ್ತಾರೆ ಸಂತೆ, ಅವರು ಸಹ ವರ್ಕ್ ಮಾಡಿರ್ತಾರೆ. ಅವರು ಸಹ ವರ್ಕ್ ಮಾಡಿಂದ ಬಂದಿರ್ತಾವೆ. ಆದರೂ ನೀವು ಏನು ಮಾಡ್ಬೇಕಂದ್ರೆ ಈಗ ಅವ್ರು PDF ಹಾಕಿದಾಗ ನಿಮ್ಗೆ ಓದೋಕ್ಕಾಗಲ್ಲ. ಮೊಬೈಲಲ್ಲಿ PDF ಎಂದೂ ಓದಬೇಡಿ. ಅದನ್ನು ಪ್ರಿಂಟ್ ತೊಗೊಂಡು ಓದಿದ್ರೆ ಮಾತ್ರ ನಿಮ್ಗೆ ಹೆಲ್ಪ್ ಆಗ್ತದೆ. ಯಾರೊಬ್ಬರು ಸರ್ ನಿಮ್ಗೆ ಏನಂತಾರೆ PDF ಹಾಕಿರ್ತಾರೆ, ನಾನು ಇಷ್ಟು ರೂಪಾಯಿ ಕೊಟ್ಟರೆ ನೀವು PDF ಹಾಕ್ತೀನಿ ಅಂತ. ಹಾಕಲಿ, ಅದು ತೊಗೊಂಡು ನೀವು ಓದೋಕ್ಕಾದ್ರೆ ಮತ್ತೆ ತೊಗೊಳ್ಳಿ. PDF ತೊಗೊಂಡು ಓದಿ, PDF ಪ್ರಿಂಟು. ಮೊಬೈಲಲ್ಲಿ ಓದೋಕ್ಕೆ ಹೋಗಬೇಡಿ, ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ನೋಡಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಭಾರತ ಸಂವಿಧಾನ ನೋಡಿ ಭಾಳ ಟೈಮ್ ಹಿಡಿದು ಸ್ನೇಹಿತರೆ ಕ್ವಶನ್ ಬಿಡಿಸ್ಲಕ್ಕ. ಭಾರತ ಸಂವಿಧಾನದ 312ನೇ ಪ್ರಕಾರ ಅಂದರೆ ಭಾರತ ಸಂವಿಧಾನ 312ನೇ ವಿಧಿ ಪ್ರಕಾರ ಭಾರತ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರ ಹೊಂದಿದೆ. ನೋಡಿ, ಭಾರತ ಸಂವಿಧಾನದ 312ನೇ ವಿಧಿ ಪ್ರಕಾರ ಭಾರತದ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಜಿಸುವ ಅಧಿಕಾರ ಹೊಂದಿದೆ. ಇದು 100% ಸರಿಯಾಗಿರುತ್ತೆ ಸ್ನೇಹಿತರೆ ಅಂತ ಹೇಳ್ಬೋದು. ಅಖಿಲ ಭಾರತ ಸೇವೆಗಳನ್ನು 1951ರ ಪ್ರಕಾರ ಅಖಿಲ ಭಾರತ ಸೇವೆಗಳ ನೇಮಕಾತಿ ಮತ್ತು ಸದಸ್ಯರ ಸೇವನೆಗಳನ್ನು ರಚಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ. ನೋಡಿ, ರಾಜ್ಯ ಸರ್ಕಾರ ತಪ್ಪಾಗಿದೆ. ಅದಕ್ಕಾಗಿ ಒಂದು ಹೇಳಿಕೆ 2 ಸರಿಯಾಗಿವೆ. ಇದು ತಪ್ಪಾಗಿದೆ ಸ್ನೇಹಿತರೆ, ಯಾಕಂದರೆ 2ನೇ ಹೇಳಿಕೆ ತಪ್ಪಾಗಿದೆ. ಅದಲ್ಲ, ಹೇಳಿಕೆ 1 ಸರಿಯಾಗಿದೆ, 2ನೇ ಹೇಳಿಕೆ ತಪ್ಪಾಗಿದೆ. ಇದು ನೋಡೋಣ ಬನ್ನಿ. ಅಂದರೆ ಹೇಳಿಕೆ ತಪ್ಪಾಗಿದೆ ಆದರೆ ಹೇಳಿಕೆ ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ಹೇಳಿಕೆ ತಪ್ಪಾಗಿವೆ. ಇಲ್ಲಿ ನೋಡಿ, ಯಾಕಂದರೆ 2 ಹೇಳಿಕೆ ಯಾಕೆ ತಪ್ಪಾಗಿದೆಯಪ್ಪ ಅಂದರೆ ಭಾರತ ಸಂವಿಧಾನ 312ನೇ ಪ್ರಕಾರ ಭಾರತದ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಜಿಸುವ ಅಧಿಕಾರ ಕೇವಲ ರಾಜ್ಯಸಭೆಗಿದೆ ಸ್ನೇಹಿತರೆ. ಸಂಸತ್ತು ಅಂದರೆ 2 ಬಂದು ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು. ಅದಕ್ಕಾಗಿ ಕೇವಲ ರಾಜ್ಯಸಭೆಗೆ ವಿಶೇಷ ಅಧಿಕಾರ ಇರೋದ್ರಿಂದ ಇಲ್ಲಿ ಅದಕ್ಕಾಗಿ 2 ಹೇಳಿಕೆಗಳು ತಪ್ಪಾಗಿವೆ ಅಂತ ಹೇಳ್ಬೋದು. 2 ಹೇಳಿಕೆಗಳು ಏನಪ್ಪ ಅಂದರೆ ತಪ್ಪಾಗಿವೆ. 312ನೇ ವಿಧಿ ಪ್ರಕಾರ ಭಾರತದಲ್ಲಿ ಅಂದರೆ 312ನೇ ವಿಧಿ ಪ್ರಕಾರ ಭಾರತದಲ್ಲಿ ಹೊಸ ಅಖಿಲ ಭಾರತ ಸೃಷ್ಟಿಸುವ ಅಧಿಕಾರ ಯಾರಿಗಪ್ಪ ಅಂದರೆ ರಾಜ್ಯಸಭೆಗಿದೆ, ಸಂಸತ್ತಿಗಲ್ಲ. ಸಂಸತ್ತು ಅಂದರೆ ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ರಾಷ್ಟ್ರಪತಿಗಳನ್ನು ಒಳಗೊಂಡಿರೋದ ಅದಕ್ಕೆ ಸಂಸತ್ತು ಕರೆದಿದ್ದಾರೆ. ಇಲ್ಲಿ ನಮಗೆ ಏನನ್ನ ಕನ್ಫ್ಯೂಸ್ ಮಾಡೋದಕ್ಕೋಸ್ಕರ ಈ ರೀತಿ ಕ್ವಶನ್ ಕೇಳಿದ್ದಾರೆ.
ಅದಕ್ಕೆ ನಿಮ್ಗೆ ಗೊತ್ತಿರಬೇಕು, ರಾಜ್ಯಸಭೆ ಆಗಿರಬೇಕು, ಸಂಸತ್ ಆಗಿರಬಾರದು ಅಂತ ಹೇಳ್ತೀನಿ. ಅದಕ್ಕಾಗಿ ಇಲ್ಲಿ ಎರಡೂ ಹೇಳಿಕೆಗಳು ತಪ್ಪಾಗಿದ್ದಾವೆ. ಈ ರೀತಿ ಕ್ವಶನ್ ಕೇಳಿದಾಗ ನಾವು ಈಸಿ ಎಂಬುದು ಮಾಡ್ತೀವಿ ಅಂತಂದರೆ ಒಂದನೇ ಸರಿ ಎರಡನೇ ತಪ್ಪು ಅಂತೀವಿ. ಅದಕ್ಕಾಗಿ ನಾವು ಈ ರೀತಿ ಕ್ವಶನ್ ಕೇಳಿದಾಗ ಭಾಳ ಎಚ್ಚರಿಕೆಯಿಂದ ನೀವು ಆನ್ಸರ್ ಮಾಡಬೇಕು. ಪ್ರೀತಿಯ ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಒಂದು 10ನೇ ಕ್ವಶನಿಂದ ಮತ್ತೆ ಡಿಸ್ಕಸ್ ಮಾಡೋಣ. ಯಾಕಂದರೆ ಡೆಪ್ತಾಗಿ ಕ್ವಶನ್ ಕೇಳಿದರೆ ಸ್ನೇಹಿತರೆ ನಾವು ಎಷ್ಟು ನಿಧಾನವಾಗಿ ಚರ್ಚೆ ಮಾಡ್ತೀವಿ ಅಷ್ಟೇ ನಿಮಗೆ ನಿಧಾನವಾಗಿ ಗೊತ್ತಾಗ್ತಲ್ಲ. ಇಲ್ಲಿ ನಾವು ಚರ್ಚೆ ಮಾಡೋ ಉದ್ದೇಶ ಏನಪ್ಪ ಅಂದರೆ ಯಾವ ಒಂದು ಭಾಗದಿಂದ ಕ್ವಶನ್ ಬಂದವ ಮತ್ತು ಯಾವ ಭಾಗಕ್ಕೆ ಅತಿ ಹೆಚ್ಚಾಗಿ ಒತ್ತು ಕೊಡಬೇಕು ಮತ್ತು ಎಷ್ಟು ಡೆಪ್ತಾಗಿ ಕ್ವಶನ್ ಕೇಳಿದಾರೆ ಅಂತ ನಮಗೆ ಗೊತ್ತಾಗಬೇಕು. ಈಗ ನೋಡಿ, ಪಂಚಾಯತ್ ರಾಜ್ನಲ್ಲಿ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ ನಮಗೆ ಗೊತ್ತಾಗ್ತು. ಅಲ್ಲಿ ಕೇವಲ ಪ್ರಕರಣಗಳು ಕೇಳಿದ್ರೆ ಸ್ನೇಹಿತರೆ 57ನೇ ಪ್ರಕರಣ ಏನಾಗ್ತದೆ ಮತ್ತು 111ನೇ ಪ್ರಕರಣ ಏನಾಗ್ತದೆ, ಈ ರೀತಿಯ ಪ್ರಕರಣಗಳು ಬರ್ತವೆ. ಪ್ರಕರಣಗಳು ಸಹ ನೀವು ಒಂದೊಂದಾಗಿ ಕಣ್ಣಾಡಿಸ್ತಾ ಇರಬೇಕು. ಯಾಕಂದರೆ ಡೆಪ್ತಾಗಿ ಕ್ವಶನ್ ಬಂದಾಗ ನಿಮಗೆ ಆನ್ಸರ್ ಮಾಡೋಕ್ಕೆ ಭಾಳ ಕಷ್ಟವಾಗಿರ್ತದೆ. ಅದಕ್ಕಾಗಿ ಈ ರೀತಿ ಕ್ವಶನ್ ಪೇಪರ್ನ ಬಳಸ್ತಾ ಇರ್ತೀವಿ. ನೀವೇನು ಮಾಡ್ಬೇಕಂದ್ರೆ ಫಾಲೋಅಪ್ ಮಾಡಿ ದಿನನಿತ್ಯ ನಮಗೆ ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು 10ನೇ ಕ್ವಶನಿಂದ ಮತ್ತೆ ನಾವು ಡಿಸ್ಕಸ್ ಮಾಡೋಕೆ ಮುಂದುವರಿಸ್ತೀನಿ. ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ. ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಬರ್ತಿದ್ರಲ್ಲ ವಿದ್ಯಾರ್ಥಿಗಳು, ನಿಮ್ಮ ಕನಸು ನನಸಾಗಲಿ ಅಂತ ಹೇಳ್ತಾ ಮತ್ತೆ ನಿಮಗೆ ಮುಂದಿನ ಒಂದು ಭಾಗದಲ್ಲಿ ಸಿಗೋಣ. ಶುಭವಾಗಲಿ.